ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ತೇಜ್ ಅಕಾಡೆಮಿ ಕಡೆಯಿಂದ ದ್ವಿತೀಯ PUCಗೆ ಸಂಬಂಧಿಸಿದಂಥ ಕನ್ನಡ ವಿಷಯದಲ್ಲಿನ ನೀಲಿ ನಕ್ಷೆಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ಬ್ಲೂ ಪ್ರಿಂಟ್ ನೀಲಿ ನಕ್ಷೆಯನ್ನು ತಿಳ್ಕೊಳ್ಳೋದ್ರಿಂದ ಯಾರಿಗೆಲ್ಲ ಇನ್ನೂ ಕನ್ನಡ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ವೋ ಅಥವಾ ಯಾರಿಗೆಲ್ಲ CBSEಲಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಕನ್ನಡ ಒಂಥರ ಕಬ್ಬಿಣದ ಕಡಲೆನೇ ಆಗಿರುತ್ತೆ, ಇನ್ನೂ ಯಾರೂ ಕೂಡ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿ ಕೂಡ ಇರೋದಿಲ್ಲ. ಅಂಥವ್ರಿಗೆ ಈ ಎಕ್ಸಾಮನ್ನು ಒಂದು 2 ದಿನ 3 ದಿನ ಅಂತ ಈ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದ್ರು ಸಾಕು, ನೀವೇನಿಲ್ಲ ಅಂದರೂ 80ಕ್ಕೆ 75 ಅಂಕಗಳನ್ನು ಗಳಿಸ್ಬೋದು. ಇವತ್ತು ಆ ಒಂದು ಮಾದರಿಯನ್ನು ನಿಮಗೆ ಯಾವ್ಯಾವ ಪದ್ಯಗಳ ಯಾವುದ್ಯಾವ್ದ್ರ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ನಿಗದಿ ಮಾಡಿದ್ದಾರೆ ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ನಾನು ನಿಮ್ಮ ಪಲ್ಲವಿ, ಕನ್ನಡ ಉಪನ್ಯಾಸಕಿ. ಬನ್ನಿ ಈಗ ಬ್ಲೂ ಪ್ರಿಂಟ್ ನೋಡ್ತಾ ಹೋಗೋಣ. ಈ ಚಾರ್ಟ್ ನೋಡ್ತಾ ಇದ್ದೀರೋ ಇದರಲ್ಲಿ ಪದ್ಯ ಭಾಗದಲ್ಲಿ ನಿಮಗೆ ಒಟ್ಟು 43 ಅಂಕಗಳಿಗೆ ನಿಗದಿ ಮಾಡಲಾಗಿರುತ್ತೆ. ಮೊದಲಿಗೆ ಪದ್ಯ ಭಾಗದಲ್ಲಿನ ಈ ಒಟ್ಟು ಪದ್ಯಗಳನ್ನು ನಾವು ನೋಡಿದಾಗ ಇದರಲ್ಲಿ 43 ಅಂಕಗಳಿಗೆ ಪ್ರಶ್ನೆಗಳನ್ನು ನಿಗದಿಪಡಿಸಿರ್ತಾರೆ. ಅದರಲ್ಲಿ ಮೊದಲನೇ ಪದ್ಯ ಬಂದು ಕದಡಿದ ಸಲಿಲಂ ತಿಳಿ ಬಂದದೆ. ಇದರಲ್ಲಿ ಒಟ್ಟು 7 ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ. ಅದರಲ್ಲಿ ನಿಮಗೆ 1 ಅಂಕದ MCQ ಮಾದರಿಯ ಪ್ರಶ್ನೆಯನ್ನು ನೀಡಲಾಗಿರುತ್ತೆ ಮತ್ತು 2 ಅಂಕದ ಒಂದು ಪ್ರಶ್ನೆಯನ್ನು ನೀಡಲಾಗಿರುತ್ತೆ. ಇದು 2 ಅಂಕದ ಪ್ರಶ್ನೆ. ಮತ್ತೊಂದು 4 ಅಂಕದ ಪ್ರಶ್ನೆಯನ್ನು ನೀಡಲಾಗಿರುತ್ತೆ. ಈ 4 ಅಂಕದ ಪ್ರಶ್ನೆ ಏನಿದೆಯೋ ಇದು ಪ್ರಶ್ನೆಯಲ್ಲಿ ನೀವೇನು ಭಾಷಾಭ್ಯಾಸದಲ್ಲಿ ನೋಡ್ತಾ ಇದ್ದೀರೋ ಅದೇ ಮಾದರಿಯಲ್ಲಿ ಬಂದಿರ್ಬೋದು, ಅಥವಾ ನೀವೇನು ಪದ್ಯ ಭಾಗವನ್ನು ನೀವು ಪ್ಯಾಸೇಜನ್ನು ನೋಡಿದ್ದೀರೋ ಆ ಪದ್ಯವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂತಹ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ರೀತಿಯಾಗಿ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಒಟ್ಟು ನಮಗೆ ಇಲ್ಲಿ ನಾವು 7 ಅಂಕಗಳನ್ನು ನೋಡಿದ್ದೀವಿ. 1 + 2 + 4 ಒಟ್ಟು 7 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. 1 ಅಂಕದ MCQ, 2 ಅಂಕದ ಒಂದು ಪ್ರಶ್ನೆ, ಮತ್ತೊಂದು 4 ಅಂಕದ ಪ್ರಶ್ನೆಗಳನ್ನು. ಇನ್ನು ಎರಡನೇ ಪದ್ಯ ಬಂದು ವಚನಗಳಲ್ಲಿ 5 ಅಂಕವನ್ನು ನಿಗದಿ ಮಾಡಲಾಗಿರುತ್ತೆ. ಇದು ಪ್ರಸ್ತುತ 2026ರ ನೀಲಿ ನಕಾಶೆ ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ. ಇದು ಲಾಸ್ಟ್ ನಮಗೆ ಇಯರ್ 2025ಅಲ್ಲಿ ನಾವು ನೋಡಿದಾಗ ಇದು ಸ್ವಲ್ಪ ಚೇಂಜ್ ಆಗಿತ್ತು. ಇಲ್ಲಿ 2 ಅಂಕದ ಪ್ರಶ್ನೆ ಬಂದಿತ್ತು, ಆದರೆ ಈ ಸಲ 2 ಅಂಕದ ಪ್ರಶ್ನೆ ಬಂದಿಲ್ಲ. ಬದಲಿಗೆ 1 ಅಂಕದ ಒಂದು MCQ ಬಂದಿದೆ, ಮತ್ತೊಂದು 4 ಅಂಕದ ಒಂದು ಪ್ರಶ್ನೆಯನ್ನು ಕೂಡ ನೀಡಲಾಗಿದೆ. ಇದರಲ್ಲಿ ನಾನು ಮೇಲೆ ಹೇಳ್ದಂಗೆ ಯಾವುದೇ ರೀತಿಯಾದಂಥ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿರೋದಿಲ್ಲ. ಏನೇ ಇದ್ರೂ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಹಾಗಾಗಿ ಅಲ್ಲಿ ವಚನಗಳು ಅಂದಾಗ ನೀವು 2 ಕೂಡ ಓದಿರಬೇಕು. ಒಂದು ಬಸವಣ್ಣ ಅವ್ರದ್ದು ವಚನನೂ ನೋಡಬೇಕು, ಉರಿಲಿಂಗ ಪೆದ್ದಿಪ್ರಿಯ ವಚನಗಳನ್ನು 2 ಕೂಡ ನೋಡ್ಕೊಂಡಿದ್ರೆ ಮಾತ್ರ 4ಕ್ಕೆ 4 ಅಂಕ ನಿಮಗೆ ಲಭಿಸುತ್ತೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಹೊಲು ಅನ್ನುವಂಥ 3ನೇ ಪದ್ಯದಲ್ಲಿ ಒಟ್ಟು 7 ಅಂಕಗಳನ್ನು ನೀಡಲಾಗಿದೆ. ಅದರಲ್ಲಿ ನಿಮಗೆ 3 ಅಂಕದ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಈ 3 ಅಂಕ ಯಾವುದು ಅಂದರೆ ಸಂದರ್ಭ. ಈ ಸಂದರ್ಭವನ್ನು ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಇನ್ನೊಂದು 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಈ ಪ್ರಶ್ನೆನೂ ಅಷ್ಟೇ ಡೈರೆಕ್ಟ್ ಕ್ವಶನ್ಸ್ನ ಕೊಡ್ಬೋದು, ಅಥವಾ ಇನ್ನೊಂದು ನಾವು ಮೊದಲನೇ ಪದ್ಯದಲ್ಲಿ ಹೇಳಿದ್ನಲ್ಲ ಅದೇ ರೀತಿಯಾಗಿ ಪದ್ಯವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂತಹ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 1 ಅಂಕದ 2 ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಒಟ್ಟು ಇದರಲ್ಲಿ ನಾವು 7 ಅಂಕದ ಪ್ರಶ್ನೆಯನ್ನು ನೋಡಿದ್ದೀವಿ. 3 + 4 ಒಟ್ಟು 7 ಅಂಕ. ಇನ್ನು ಪಗೆಯಂ ಬಾಲಕರೆಂಬರೆ ಅನ್ನುವಂತಹ 4ನೇ ಪದ್ಯದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ 4 ಅಂಕದಲ್ಲಿ 1 + 1 ಅಂದರೆ ಒಂದು MCQ ಇದ್ದರೆ ಇನ್ನೊಂದು ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಿರ್ತಾರೆ. ಈ ಹೊಂದಿಸಿ ಬರೆಯಿರಿಯಲ್ಲಿ ನೀವು ಪೂರ್ಣವಾದಂತಹ ಕವಿ ಪರಿಚಯವನ್ನು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಅಂಕಿತನಾಮ ಕೇಳ್ಬೋದು, ಆಕಾರಗಳನ್ನು ಕೇಳ್ಬೋದು. ಹಾಗಾಗಿ ಅಥವಾ ಅವರ ಒಂದು ಸ್ಥಳವನ್ನು ಕೇಳ್ಬೋದು. ಹಾಗಾಗಿ ಹೊಂದಿಸಿ ಬರೆಯಿರಲ್ಲಿ ಪೂರ್ತಿ ಕವಿ ಪರಿಚಯವನ್ನು ನೋಡಿ, ಮತ್ತು ಒಂದು MCQ ಬಂದಿರುತ್ತೆ, ಇನ್ನೊಂದು 2 ಅಂಕದ ಒಂದು ಪ್ರಶ್ನೆ ಕೂಡ ಬಂದಿರುತ್ತೆ. ಒಟ್ಟು ನಿಮಗೆ ಇಲ್ಲಿ 4 ಅಂಕವನ್ನು ನೀಡಲಾಗಿರುತ್ತೆ. 2 + 1 + 1 ಒಟ್ಟು ಟೋಟಲು 4 ಅಂಕ. ಇನ್ನು 5ನೇ ಪದ್ಯವಾದ ಜಾಲಿ ಮರದಂತೆ. ಈ ಜಾಲಿ ಮರದಂತೆಯಲ್ಲಿ ಕೇವಲ 2 ಅಂಕ. ಇದರಲ್ಲಿ ನೀವು 2 ಮಾರ್ಕ್ಸ್ನೂ ಓದೋಂಗಿಲ್ಲ, 3 ಮಾರ್ಕ್ಸ್ನೂ ಓದೋಂಗಿಲ್ಲ, 4 ಮಾರ್ಕ್ಸ್ನೂ ಓದೋ ಹಾಗಿಲ್ಲ.
ಓದಬೇಕಾಗಿರೋದು ಕೇವಲ MCQ ಮತ್ತೊಂದು ಹೊಂದಿಸಿ ಬರೆಯಿರಿ ಅಷ್ಟೇ ಓದಬೇಕು. ಅಂದರೆ ಪೂರ್ತಿಯಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ MCQದೇ ಒಂದಷ್ಟು ಪೇಪರ್ಗಳಿರುತ್ತೆ ನಿಮ್ಮಲ್ಲಿ. ನಿಮ್ಮ ಕನ್ನಡ ಟೀಚರ್ಸ್ಗಳು ಒಂದಷ್ಟು ಕ್ವಶನ್ಸ್ಗಳನ್ನ ಕೊಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿರ್ಬೋದು. ಅದು ಬಿಟ್ಟರೆ ಕೆಲವೊಂದು ಗೈಡ್ಗಳನ್ನು ನೀವೇ ರೆಫರ್ ಮಾಡ್ಕೊಂಡು ಓದ್ತಾ ಇರ್ಬೋದು. ಸೊ ಇಂತಹಗಳನ್ನು ನೀವು ಏನು ಮಾಡ್ಬೋದು, ಓದ್ಬೋದು. MCQ ಮತ್ತು ಹೊಂದಿಸಿ ಬರೆಯಿರಿಲಿ ಮಾತ್ರ ಈ ಜಾಲಿ ಮರದಂತೆ ನೋಡ್ಕೊಳ್ಳಿ. ಅದು ಬಿಟ್ಟಿದಂತೆ 2 ಮಾರ್ಕ್ಸು ಓದೋಕೆ ಹೋಗಬೇಡಿ, 3 ಮಾರ್ಕ್ಸು ಬೇಡ, 4 ಮಾರ್ಕ್ಸು ಬೇಡ. ಇನ್ನು ಹಬ್ಬಲಿ ಅವರ ರಸಬಳ್ಳಿ ಇದೆ, ಇದು 6ನೇ ಪದ್ಯ. ಇದರಲ್ಲಿ ಕೇವಲ 3 ಮಾರ್ಕ್ಸ್ ಕೊಡ್ತಾ ಇರೋದು. ಆ 3 ಮಾರ್ಕ್ಸ್ ಏನು ಓದಿ ಅಂದರೆ ಕೇವಲ ಸಂದರ್ಭ ಮಾತ್ರ ಓದಿ. ಇದು ತುಂಬ ಈಸಿ ಆಗಿರುವಂತಹ ನಮ್ಮ ಜನಪದರು ಬರೆದಿರುವಂತಹ ಒಂದು ಪದ್ಯ, ನಿಮ್ಮದೇ ಭಾಷೆಯ ರೂಪದಲ್ಲಿ ಇರುವಂಥದ್ದು. ಓದ ತಕ್ಷಣ ಎಲ್ಲರಿಗೂ ತಲೆಗೆ ಅರ್ಥ ಆಗುವಂಥದ್ದು. ನೀವು ಸಂದರ್ಭಗಳಲ್ಲಿ ಪದ್ಯದಲ್ಲಿ 2 ಅಟೆಂಡ್ ಮಾಡಬೇಕು, ಅದರಲ್ಲಿ ಯಾವುದಾದ್ರೂ 2 ಅಟೆಂಡ್ ಮಾಡಬೇಕು. ಅದರಲ್ಲಿ ಒಂದನ್ನು ನೀವು ಅಬ್ಬಲಿ ಅವರ ರಸಬಳ್ಳಿನ ಆಯ್ಕೆ ಮಾಡ್ಕೊಳ್ಳಿ. 3 ಅಂಕ ನಿಮಗೆ ಲಭಿಸುತ್ತೆ. ಹೇಗೆ ಬರೆಯೋದು ಅನ್ನೋದನ್ನು ನಾನು ಇನ್ನೊಂದು ಸೆಷನಲ್ಲಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನೀವು ಸಂದರ್ಭ ಮಾತ್ರ ಓದಿ ಮಕ್ಕಳ, ಅಬ್ಬಲಿ ಅವರ ರಸಬಳ್ಳಿ ಮತ್ತೇನನ್ನು ಕೂಡ ಓದೋಕೆ ಹೋಗಬೇಡಿ. ಇನ್ನು ಬೆಳಗು ಜಾವ 7ನೇ ಪದ್ಯ, ಇದರಲ್ಲೂ ಅಷ್ಟೇ ನಿಮಗೆ 3 ಅಂಕ ಬರೋದು. ಅದು ಒಂದು MCQ ಬರುತ್ತೆ, ಮತ್ತೊಂದು 2 ಮಾರ್ಕ್ಸ್ ಬರುತ್ತೆ ಅಷ್ಟೇ. 2 ಮಾರ್ಕ್ಸಲ್ಲಿ ನಿಮಗೆ ಬೆಳಗು ಜಾವ ಮಿಸ್ ಮಾಡ್ದೇ ಓದಿ, ಯಾಕಂದರೆ ಅಲ್ಲಿರೋದು ಕೇವಲ 5 ಪ್ರಶ್ನೆಗಳು. ಅದು 5 ಪ್ರಶ್ನೆ ಬಿಟ್ಟು ಇಲಾಖೆಯಿಂದ ಬೋರ್ಡಿಂದ ಯಾವುದೇ ಪ್ರಶ್ನೆಗಳನ್ನು ತೆಗೆಯೋಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ 2 ಮಾರ್ಕ್ಸನ್ನು ಕಂಪಲ್ಸರಿ ನೀವು ಇದನ್ನು ಅಟೆಂಡ್ ಮಾಡಿ ಈ ಪದ್ಯವನ್ನು, ಮತ್ತೊಂದು MCQವನ್ನು ನೋಡ್ಕೊಳ್ಳಿ. 8ನೇ ಪದ್ಯ ಮುಂಬೈ ಜಾತಕದಲ್ಲಿ 2025ನೇ ನಾವು ಬ್ಲೂ ಪ್ರಿಂಟನ್ನು ನೋಡಿದ್ರೆ 4 ಅಂಕದ ಪ್ರಶ್ನೆಯಲ್ಲಿ ಇರಲೇ ಇಲ್ಲ. ಆದರೆ 2026ರ ಬ್ಲೂ ಪ್ರಿಂಟ್ ಮಾದರಿಯನ್ನು ನಾವು ನೋಡಿದಾಗ ಇಲ್ಲಿ 4 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಒಂದು 4 ಅಂಕದ ಪ್ರಶ್ನೆಗಳಲ್ಲಿ ಪದ್ಯ ಭಾಗದಲ್ಲಿ 4 ಕೊಟ್ಟು 2 ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಈಗಾಗಲೇ ನಾವು 3 ನಾವು ತಿಳಿದಿದ್ದೀವಿ. ಕದಡಿದ ಸಲಿಲಂ ತಿಳಿ ಬಂದದೆ, ವಚನಗಳು ಮತ್ತು ಇನ್ನೂ ಹುಟ್ಟದೆ ಇರಲಿ ನಾರಿಯರೆನ್ನ ಹೋಲು, ಈ 3ರ ಜೊತೆಗೆ ಮುಂಬೈ ಜಾತಕನೂ ಒಂದು ಸೇರಿರುತ್ತೆ. ಈ 4 ಪದ್ಯದಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದೆಷ್ಟು? ಕೇವಲ 2. ಅದರಲ್ಲಿ ನೀವು ಒಂದು ಮುಂಬೈ ಜಾತಕವನ್ನು ಆರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಈಸಿ ಇದೆ. ತುಂಬ ನಿಮಗೆ ಏನು ಕಲಿತೀವಿ, ಏನನ್ನು ಹೇಳ್ತಿದ್ದೀವಿ, ಮಕ್ಕಳು ಏನನ್ನು ಅದೇ ಒಂದು ಮಾದರಿಯಲ್ಲಿ ಇರೋದ್ರಿಂದ ಪೂರ್ತಿ ಸಮ್ಮರಿಯನ್ನು ಓದ್ಕೊಂಡು ಆ ಸಮ್ಮರಿಯನ್ನೇ ಯಾವುದೇ ಕ್ವಶನ್ ಕೇಳಿದ್ರು ಅದೇ ಸಮ್ಮರಿಯನ್ನು ಬರೆದ್ರೆ ಸಾಕು, ನಿಮಗೆ ಇಲ್ಲಿ ಅಂಕಗಳು ಮಾತ್ರ ಖಚಿತವಾಗಿ ಕೊಡ್ತಾರೆ. ಹಾಗಾಗಿ 4 ಅಂಕದ ಪ್ರಶ್ನೆಯನ್ನು ನೀವು ಮುಂಬೈ ಜಾತಕದಲ್ಲಿ ಓದ್ಕೊಳ್ಳಿ ಮಕ್ಕಳು. ಇನ್ನು 9ನೇ ಪದ್ಯ ಶಿಲುಬೆ ಹೇರಿದ್ದಾನೆ ಅನ್ನುವಂಥದ್ದು. ಇದರಲ್ಲಿ 3 ಅಂಕವನ್ನು ಕೊಟ್ಟಿರ್ತಾರೆ. ಒಂದು MCQ ಕೊಟ್ಟಿರ್ತಾರೆ, ಅಥವಾ ಹೊಂದಿಸಿ ಬರೆಯಿರಿನೂ ಕೊಡ್ಬೋದು. ಯಾಕಂದರೆ ನಮ್ಮ 3 ರೀತಿಯ ಮಾಡೆಲ್ ಪೇಪರ್ನ ಅವರು ಬಿಡುಗಡೆ ಮಾಡಿರೋದ್ರಲ್ಲಿ ಇಲಾಖೆಯಲ್ಲಿ ಕೆಲವೊಂದು ಅಲ್ಲಿ ಹೊಂದಿಸಿ ಬರೆಯಿರಿನೂ ಕೂಡ ಬಂದಿದೆ, ಮತ್ತೊಂದು MCQ ಕೂಡ ಬಂದಿದೆ. ಸೊ MCQ ಮೋಸ್ಟ್ ಬರೋದು ಚಾನ್ಸಸ್ ಇದೆ. ಹಾಗಾಗಿ MCQ ನೋಡ್ಕೊಳ್ಳಿ. ಮತ್ತೊಂದು ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೂಡ ಬರುತ್ತೆ, 2 ಮಾರ್ಕ್ಸು. ಇದರಲ್ಲೂ ಅಷ್ಟೇ ನೀವು 2 ಅಂಕದ ಪ್ರಶ್ನೆಯಲ್ಲಿ ಪದ್ಯ ಭಾಗದಲ್ಲಿ ನಿಮಗೆ 4 ಕೊಟ್ಟು 3 ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ನಾನು ಅಲ್ಲಿ ಹೇಳಿದ್ದೆ ಬೆಳಗು ಜಾವ ಅಟೆಂಡ್ ಮಾಡಿ, ತುಂಬ ಈಸಿ ಇದೆ ಅಂತ. ಅದರ ಜೊತೆಲಿ ಶಿಲುಬೆ ಹೇರಿದ್ದಾನೆ ಅನ್ನೋದು ಕೂಡ ಅಟೆಂಡ್ ಮಾಡಿ. ಯಾಕಂದರೆ ಶಿಲುಬೆ ಹೇರಿದ್ದಾನೆ 5 ಕ್ವಶನ್ಸ್ ಇರೋದು 2 ಮಾರ್ಕ್ಸಲ್ಲಿ. ತುಂಬ ಒಂದೇ ಲೈನಲ್ಲಿ ಆನ್ಸರ್ ಬರೆದ್ರೆ ಸಾಕು, 2ಗೆ 2 ಅಂಕಗಳು ಕೊಡ್ತಾರೆ. ಹಾಗಾಗಿ ಈ 2 ಅಂಕದ ಪ್ರಶ್ನೆಯನ್ನು ಶಿಲುಬೆ ಹೇರಿದ್ದಾನೆ ಅನ್ನುವಂಥ ಒಂದು ಪದ್ಯದಲ್ಲಿ ಓದ್ಕೊಳ್ಳಿ ಮಕ್ಕಳು. ಇನ್ನು ಒಂದು ಹೂ ಹೆಚ್ಚಿಗೆ ಇಡ್ತೀನಿ 10ನೇ ಒಂದು ಪೊಯಮು. ಇದರಲ್ಲಿ 3 ಮಾರ್ಕ್ಸ್ಗೆ ನಿಗದಿ ಮಾಡಿರ್ತಾರೆ. ಅದು ಕೇವಲ ಸಂದರ್ಭ ಮಾತ್ರ ಇರುತ್ತೆ. ಇದರಲ್ಲಿ ಯಾವುದೇ MCQ ಇರೋದಿಲ್ಲ, ಯಾವುದೇ 2 ಮಾರ್ಕ್ಸ್ ಇರೋದಿಲ್ಲ, ಯಾವುದೇ ಲಾಂಗ್ ಆನ್ಸರ್ ಕೂಡ ಇರೋದಿಲ್ಲ. ಕೇವಲ ಸಂದರ್ಭಗಳನ್ನು ಮಾತ್ರ ನೀವು ಓದ್ಕೊಳ್ಳಿ. ಸಂದರ್ಭ 6 ಸಂದರ್ಭ ಇರೋದು. ಮತ್ತು ನೀವು ಅದರಲ್ಲಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಹೇಗೆ ಬರಿಬೇಕು ಅನ್ನೋದನ್ನು ನೆಕ್ಸ್ಟು ಕ್ವಶನ್ ವೈಸಲ್ಲಿ ಹೇಳುವಾಗಲೇ ಹೇಳ್ಕೊಡ್ತೀನಿ. ಒಂದೊಂದಕ್ಕೆ ಒಂದೊಂದು ಅಂಕವನ್ನು ನಿಗದಿ ಮಾಡಿರ್ತಾರೆ. ಸೊ ಸಂದರ್ಭದಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಇದನ್ನು ಕೂಡ ಬಿಡೋಕ್ಕೆ ಹೋಗಬೇಡಿ. ಈಸಿಯಾಗಿ ಸಿಗುವಂಥ ಮಾರ್ಕ್ಸು 20. ಇನ್ನು ಹತ್ತಿ ಚಿತ್ತ ಮತ್ತು ಅಂತ ಏನಿದೆಯೋ ಇದು ಕೇವಲ 1 ಮಾರ್ಕ್ಸ್ ಮಕ್ಕಳ ಬರೋದು. ನಿಮಗೆ ಲಾಸ್ಟ್ 2 ಚಾಪ್ಟರ್ ಏನಿದೆಯೋ ನೀವು ತಲೆನೇ ಕೆಡಿಸ್ಕೋಬೇಡಿ. ಕೇವಲ ಅಲ್ಲಿ ಬರೋದು ಹೊಂದಿಸಿ ಬರೆಯಿರಿ 2 ಬರೋದು. ಇದರಲ್ಲಿ ಹೊಂದಿಸಿ ಬರೆಯಿರಿ ಬರುತ್ತೆ. ಅದು ಬಿಟ್ಟರೆ ಒಂಚೂರು ನೋಡಿಕೊಂಡ್ರೆ MCQನಲ್ಲೂ ಕೂಡ ನೋಡ್ಕೊಂಡಿರಿ. ಅದರಲ್ಲಿ ಕವಿ ಪರಿಚಯವನ್ನು ಹೊಂದಿಸಿ ಬರೆಯಿರಿ ಮಸ್ಟೊಂದು ಶುಡ್ ನೋಡ್ಕೊಳ್ಳೇಬೇಕು. ಇನ್ನು ನಾನೇನು ಹೇಳೋದು ಇಷ್ಟು ಭಾಗನೂ ಕೂಡ ನಿಮ್ಮ ಪದ್ಯ ಭಾಗದಲ್ಲಾಯಿತು. ಒಟ್ಟು ನಿಮಗೆ 43 ಅಂಕ ಇಲ್ಲಿ ಇರುತ್ತೆ. ಇನ್ನು ನಾವೇನು ಈ ಗದ್ಯ ಭಾಗವನ್ನು ಈಗ ನೋಡ್ತೀವೋ
ಈ ಗದ್ಯ ಭಾಗದಲ್ಲಿ ನಿಮಗೆ 32 ಅಂಕಗಳನ್ನು ನಿಮಗೆ ನಿಗದಿಯನ್ನು ಮಾಡಿದ್ದಾರೆ. ಈ 32 ಅಂಕಗಳನ್ನು ಯಾವ್ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ರೀತಿಯಾಗಿ ನಿಮಗೆ ಕೊಟ್ಟಿದ್ದಾರೆ 2026ರ ನೀಲಿನ ಆಕಾಶ ಪ್ರಕಾರ. ಮೊದಲನೇ ಪಾಠ ಬಂದು ಮುಟ್ಟಿಸಿಕೊಂಡವನು. ಇದು ಯಾರಿಗೂ ಇಷ್ಟ ಇಲ್ಲ ಅನ್ನಂಗಿಲ್ಲ, ತುಂಬ ಚೆನ್ನಾಗಿರುವ ಒಂದು ಪಾಠ. ಇದನ್ನು ಯಾರೇ ಯಾವುದ್ರಲ್ಲೇ 2 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸ್ ಆಗಲಿ 4 ಮಾರ್ಕ್ಸ್ ಆಗಲಿ ಕೊಟ್ಟರೆ ಬರದೇ ಬರಿತೀರ. ಲಾಸ್ಟ್ 2025ನಲ್ಲಿ ನೀವು ನೋಡಿದಾಗ ಮುಟ್ಟಿಸಿಕೊಂಡವನು ಅನ್ನೋ ಒಂದು ಚಾಪ್ಟರಲ್ಲಿ ಲಾಂಗ್ ಆನ್ಸರ್ ಕೊಟ್ಟಿದ್ರು. ಆದರೆ ಈ ಸಲ ಲಾಂಗ್ ಆನ್ಸರ್ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಿರೋದು ಕೇವಲ 6 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು MCQ ಕೊಟ್ಟರೆ, ಒಂದು 2 ಮಾರ್ಕ್ಸ್ ಕೊಟ್ಟರೆ, ಮತ್ತೊಂದು ಸಂದರ್ಭ. ಒಂದು 2 ಮಾರ್ಕ್ಸು, ಒಂದು 3 ಮಾರ್ಕ್ಸು ಸಂದರ್ಭ ಬರುತ್ತೆ, ಮತ್ತೊಂದು MCQ ಬರುತ್ತೆ. ಕೇವಲ 6 ಮಾರ್ಕ್ಸ್ಗಿದೆ. ಲಾಂಗ್ ಆನ್ಸರ್ಗೆ ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಬ್ಲೂ ಪ್ರಿಂಟ್ ನೋಡಿ ಇದನ್ನು ಓದೋಕ್ಕೆ ಹೋಗಬೇಡಿ. ಯಾಕಂದರೆ 2025ರಲ್ಲಿ ಮುಟ್ಟಿಸಿಕೊಂಡವನು ಅನ್ನೋ ಚಾಪ್ಟರ್ ಮೇಲೆ ಲಾಂಗ್ ಆನ್ಸರ್ ಬಂದಿದ್ದು. ಈ ಸಲ ಅದು ಇಲ್ಲ. ಇನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ನೋಡಿ, ನಿಜವಾಗ್ಲೂ ಇದು ದುರಂತನೇ. ಯಾಕೆ ಅಂದರೆ ಲಾಸ್ಟ್ ಇಯರ್ ನಮಗೆ 4 ಮಾರ್ಕ್ಸ್ ಅಂಕದ್ದು ಇಲ್ಲಿರಲೇ ಇಲ್ಲ, ಕೊಟ್ಟಿದ್ದೇ 3 ಅಂಕಕ್ಕಷ್ಟೇ. ಆದರೆ ಈ ಸಲ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ 4 ಅಂಕದ ಒಂದು ಪ್ರಶ್ನೆಯನ್ನು ನಿಮಗೆ ನಿಗದಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ವಾಲ್ಪರೈನಲ್ಲಿ ಅಲ್ಲಿರುವಂಥ 4 ಕ್ವಶನ್ಸ್ಗಳನ್ನು ನೀವು ಓದ್ಕೊಂಡಿರಿ. 4 ಅಂಕದ ಒಂದು ಪ್ರಶ್ನೆ ಖಚಿತವಾಗಿ ಬಂದೇ ಬರುತ್ತೆ. ಇನ್ನು ಅದು ಬಿಟ್ಟು ಯಾವುದೇ ಕ್ವಶನ್ಸು ಕೂಡ ಅಲ್ಲಿ ಏನೂ ಓದೋಕ್ಕೆ ಹೋಗಬೇಡಿ. ಸಂದರ್ಭ ಆಗಲಿ 2 ಮಾರ್ಕ್ಸ್ ಆಗಲಿ ಓದಬೇಡಿ. 4 ಅಂಕದನ್ನು ಓದ್ಕೊಳ್ಳಿ. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋ 3ನೇ ಒಂದು ಪಾಠದಲ್ಲಿ 4 ಅಂಕದವನ್ನು ನಿಗದಿಪಡಿಸಿದ್ದಾರೆ. 1 ಅಂಕ ಬಂದು ಒಂದು MCQ ನೋಡಿ ಪ್ಲಸ್ ಬಿಟ್ಟ ಸ್ಥಳವನ್ನು ನೋಡ್ಕೊಂಡಿರಿ. MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 2ರಲ್ಲಿ ಯಾವುದಾದ್ರು ಒಂದು ಕೊಡ್ತಾರೆ. ಜಾಸ್ತಿ ಈ ಪಾಠದಲ್ಲಿ ಕೊಟ್ಟಿರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳವನ್ನು ಕೊಟ್ಟಿರೋದ್ರಿಂದ ಬಿಟ್ಟ ಸ್ಥಳವನ್ನು ನೋಡಿ. ಮತ್ತೊಂದು ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬಂದಿದೆ, ಅಂದರೆ ಸಂದರ್ಭವನ್ನು ನೀವು ಈ 3 ಮಾರ್ಕ್ಸಲ್ಲಿ ನೋಡ್ಕೊಂಡಿರಿ. ಇನ್ನು ಕನ್ನಡವನ್ನು ಕಟ್ಟುವ ಕೆಲಸ. ತುಂಬ ಜನ ಅರ್ಥನೇ ಆಗಲಿಲ್ಲ ಪಾಠ ಅನ್ನೋರು ಕೂಡ ಇದ್ದೀರಾ, ಸ್ವಲ್ಪ ಕಷ್ಟ ಇದು ಅನ್ನೋರು ಇದ್ದೀರಾ. ಹಾಗಾಗಿ ಇಲ್ಲಿರೋದೇನು ಅಂದರೆ ಕೇವಲ 3 ಮಾರ್ಕ್ಸು, ಅದರಲ್ಲಿ ಒಂದು MCQ ಬಂದರೆ ಇನ್ನೊಂದು 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸೊ ಈ 2 ಅಂಕನೂ ನಮಗೆ ಗೊತ್ತಾಯ್ತಾನೆ ಇಲ್ಲ ಮ್ಯಾಮ್, ಓದೋಕ್ಕೆ ಆಗ್ತಾನೇ ಇಲ್ಲ ಅನ್ನೋರಿಗೆ ಯಾರ್ಯಾರು ಮಾಡೆಲ್ ಪೇಪರ್ 3 ಇಲಾಖೆಯಿಂದ ಬಿಟ್ಟರು 3 ಮಾಡೆಲ್ ಪೇಪರು ಪ್ಲಸ್ 2 ಪ್ರಿಪೇಟ್ರಿ ನಿಮ್ಮ ಕಾಲೇಜಿನ ಹಂತದಲ್ಲಿ ಆಗಿರುತ್ತೆ. ಅದು ಅಷ್ಟರಲ್ಲಿ ಈ ಪಾಠದಲ್ಲಿ ಏನು ಬಂದಿದೆಯೋ ಅಷ್ಟು ಕ್ವಶನ್ಸ್ನಾದರೂ ನೀವು ಓದ್ಕೊಂಡಿರಿ. ಅಷ್ಟು ಓದಿದ್ರು ಕೂಡ ನೀವು ಅಷ್ಟರಲ್ಲಿ ನೀವು ಕವರ್ ಮಾಡ್ಬೋದು, ಅಷ್ಟು ಕೂಡ ಕವರ್ ಆಗುತ್ತೆ. ಇನ್ನು ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ 5ನೇ ಪದ್ಯದಲ್ಲಿ 5 ಅಂಕವನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಂಡಿರಿ ಅಥವಾ MCQ. ಯಾಕಂದರೆ ಎಲ್ಲೆಲ್ಲಿ ನಿಮಗೆ 1 ಮಾರ್ಕ್ಸ್ ಅಂತ ಇದೆಯೋ ಆ 1 ಮಾರ್ಕ್ಸಲ್ಲಿ ಅವರು ಚೇಂಜ್ ಮಾಡೋ ಅಂತಹ ಒಂದು ಸಾಧ್ಯತೆಗಳು ಇರುತ್ತೆ. MCQ ಹಾಕ್ಬೋದು ಅಥವಾ ಬಿಟ್ಟ ಸ್ಥಳವನ್ನಾದರೂ ಕೂಡ ಹಾಕ್ಬೋದು. ಮತ್ತೊಂದು ಏನು ಮಾಡಿದ್ದಾರೆ, 4 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನೋಡಿ ಮಕ್ಕಳು, ಯಾರ್ಯಾರು ವಾಲ್ಪರೇ ನಮಗೆ ಕಷ್ಟ, 4 ಅಂಕದ್ದು ಬರೆಯೋಕ್ಕೆ ಆಗ್ತಾ ಇಲ್ಲ, ಮುಟ್ಟಿಸಿಕೊಂಡವನು ಕೊಡಬಾರ್ದಾಗಿತ್ತ ಅಂತ ಅಂದ್ಕೊಳ್ಳೋರು ದಣಿಗಳ ಬೆಳ್ಳಿ ಲೋಟ ತುಂಬ ಈಸಿ ಇದೆ. ಸೊ ನೀವು ಪಾಠದಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ 2 ಕೊಟ್ಟಿರ್ತಾರೆ, ಒಂದನ್ನು ಅಟೆಂಡ್ ಮಾಡಬೇಕು. ಈ ಒಂದರಲ್ಲಿ ಈಗ ಆಲ್ರೆಡಿ ನಿಮಗೆ 2 ಕೂಡ ಕೊಟ್ಟಿರ್ತಾರೆ ಕ್ವಶನ್ಸ್, 2 ಪಾಠದಲ್ಲೂ ಒಂದು ಅಟೆಂಡ್ ಮಾಡೋದಾದರೆ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಕಲ್ತ್ಕೊಂಡೋಗಿ ಅದೇ ಪಾಠದ ಒಂದು ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡ್ಕೊಂಡು ಬರಿಬೋದು. ಒಟ್ಟು ಇಲ್ಲಿ ಹೇಳಿದ್ದೀನಿ, ದಣಿಗಳ ಬೆಳ್ಳಿ ಲೋಟದಲ್ಲಿ 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇನ್ನು ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥ 6ನೇ ಪಾಠದಲ್ಲಿ 3 ಅಂಕವನ್ನು ನಿಗದಿ ಮಾಡಿದ್ದಾರೆ. ಈ 3 ಅಂಕದಲ್ಲಿ ಒಂದು MCQ ಇರ್ಬೋದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಮತ್ತೊಂದು 2 ಅಂಕದ ಪ್ರಶ್ನೆ. ಇಲ್ಲಿ ನಾನು ಹೇಳಿದ್ನಲ್ಲ 2 ಅಂಕದ ಪ್ರಶ್ನೆ, ಕನ್ನಡ ಕಟ್ಟುವ ಕೆಲಸದಲ್ಲಿ ತುಂಬ ಕಷ್ಟ ಇದೆ ಆಗಲ್ಲ ಅನ್ನೋರು ಬದುಕನ್ನು ಪ್ರೀತಿಸಿದ ಸಂತ ಅನ್ನೋದ್ರಲ್ಲಿ 2 ಮಾರ್ಕ್ಸ್ದ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಯಾಕೆ ಅಂದರೆ ಅಲ್ಲಿರೋದು ಕ್ವಶನ್ಸು ಕೇವಲ 5 ಕ್ವಶನ್ಸ್ ಇರೋದು. 5 ಕ್ವಶನ್ಸು ಆಲ್ಮೋಸ್ಟ್ ಎಲ್ಲ ರಿಪೀಟ್ ಆಗಿದೆ ನಿಮ್ಮ ಮಾಡೆಲ್ ಪೇಪರಲ್ಲಿ ಪ್ಲಸ್ ನಿಮ್ಮ ಪ್ರಿಪೇಟ್ರಿಗಳಲ್ಲಿ. ಅದಲ್ಲದೆ ನಿಮ್ಮ ಕಾಲೇಜಿನ ಹಂತದಲ್ಲಿ ಟೆಸ್ಟ್ಗಳನ್ನು ಮಾಡಿದರೆ ಅಲ್ಲೂ ಕೂಡ 5 ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ತುಂಬ ಜಾಸ್ತಿ 3 ಲೈನ್ 2 ಲೈನ್ ಥರ ಇಲ್ಲ, ಈಸಿಯಾಗಿ 1 ಲೈನ್ 1.5 ಲೈನ್ ಅಷ್ಟು ಆನ್ಸರ್ ಇದೆ ಅಷ್ಟೇ. ಇದನ್ನು ಅಟೆಂಡ್ ಮಾಡಿ. ಇನ್ನು ತಿರುಳುಗನ್ನಡದ ಬೆಳ್ನುಡಿ 7ನೇ ಪದ್ಯ.
ಇದಂತೂ ತುಂಬ ಜನ ಕಷ್ಟ ಹಳೆಗನ್ನಡ ಓದೋಕ್ಕೆ ಆಗ್ತಿಲ್ಲ ಅನ್ನೋರು ತುಂಬ ಜನ ಇದ್ದೀರಾ. ಆ್ಯಕ್ಚುಲಿ ಇದು ಹಳೆಗನ್ನಡ ಅಲ್ಲ, ನಿಮಗೆ ಆ ಥರ ಅನಿಸ್ಬಿಟ್ಟಿದೆ ಅಷ್ಟೇ. ತುಂಬ ಚೆನ್ನಾಗಿರೋ ಪದ್ಯ ಪಾಠ ಅಂದರೆ ಅದೇನೆ. ಇದರಲ್ಲಿ ನಿಮಗೆ 4 ಅಂಕ ಇದೆ. ಅದರಲ್ಲಿ 1 ಅಂಕದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ MCQ. ಇದರಲ್ಲಿ ಇನ್ನೊಂದು 3 ಅಂಕದ ಒಂದು ಸಂದರ್ಭ ಬಂದಿರುತ್ತೆ. ನಮಗೆ ಇದು ಬರೆಯೋಕ್ಕಾಗಲ್ಲ ಮ್ಯಾಮ್ ಸಂದರ್ಭ, ನಮಗಿದು ಕಷ್ಟ ಅನ್ನೋವಂಥವ್ರು ಆಯ್ಕೆ ಇದೆ ನಮ್ಮ ಕೈಲಿ ಅನ್ನೋವಂಥ ಒಂದು ಸಂದರ್ಭವನ್ನಾದರೂ ಬರಿಬೋದು. ಅಥವಾ ಮುಟ್ಟಿಸಿಕೊಂಡವನು, ಯಾರೂ ಬರೆಯಲ್ಲ ಅನ್ನೋರಿರಲ್ಲ, ಮುಟ್ಟಿಸಿಕೊಂಡವನು ಅನ್ನುವಂತಹ ಪಾಠದಲ್ಲಾದರೂ ಅಟೆಂಡ್ ಮಾಡ್ಬೋದು. ಇದರಲ್ಲಿ ತಿರುಳುಗನ್ನಡದ ಬೆಳ್ನುಡಿಲಿ ನಮ್ಗೆ ಆಗ್ತಾ ಇಲ್ಲ, ಇದು ನಾವು ಓದೋಕ್ಕೆ ಸಂದರ್ಭ ಆಗಲ್ಲ ಅನ್ನೋರು ಬೇಡ, ಲೆಸ್ ಮಾಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿ ಜಸ್ಟ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಂಡಿರಿ. ಇದರಲ್ಲಿ ಸಂದರ್ಭ ಆಗಲಿಲ್ವಾ ಬಿಟ್ಟಾಕಿ, ಯಾಕಂದರೆ ಇದನ್ನು ಓದೋಕ್ಕೆ ಹೋಗಿ ಇನ್ನೂ ಉಳಿದದ್ದನ್ನು ಓದದೇ ಇರೋಂಗೆ ಆಗಬೇಡಿ. ಇದನ್ನು ಓದೋಕ್ಕಾಗಲಿಲ್ಲ ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಈಸಿ ಇದೆ, ಅದರಲ್ಲಿ ಇರೋದೇ 5 ಕ್ವಶನ್ಸು. ಮುಟ್ಟಿಸಿಕೊಂಡವನಲ್ಲಂತೂ ನೀವು ಆರಾಮಾಗಿ ಬರಿಬೋದು, 5 ಕ್ವಶನ್ಸ್ ಇರುತ್ತೆ, ಮಧ್ಯದಲ್ಲಿ ಏನೂ ತೆಗೆದುಕೊಡಲ್ಲ. ಹಾಗಾಗಿ ಇವೆರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡ್ಕೋಬೋದು. ಇನ್ನು ಹಳ್ಳಿ ಚಹಾ ಹೋಟೆಲ್ ಇದೆಯಲ್ಲ, ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಒಟ್ಟು 3 ಅಂಕದ ಒಂದು ಅಂಕವನ್ನು ನಿಗದಿ ಮಾಡಿರ್ತಾರೆ. 1 ಅಂಕ ನಿಮಗೆ ಏನು ಮಾಡಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ರೆ, ಇನ್ನೊಂದು ನಿಮಗೆ 2 ಅಂಕದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ ಇದು ತುಂಬ ಈಸಿ ಇದೆ, ತುಂಬ ಮೋಸ್ಟ್ ರಿಪೀಟೆಡ್ ಆಗಿರುವಂತಹ ಒಂದು 3 ಕ್ವಶನ್ಸ್ ಇದೆ. ಅದನ್ನು ಓದಿದ್ರೆ ಸಾಕು ಅಂತ ಅನ್ಕೋತೀನಿ. ಆದರೂ ನಿಮ್ಗೆ ಏನಾದರೂ ಡೌಟ್ ಇತ್ತು, ನಾವಿಲ್ಲ ಮ್ಯಾಮ್ ಎಲ್ಲನೂ ಓದ್ಬಿಡ್ತೀವಿ ಅನ್ನೋರು ಕೂಡ ಓದ್ಬೋದು. ಅಥವಾ ಯಾವುದಕ್ಕೂ ಯಾಕೆ ಬೇಕು ಇಷ್ಟೂ ಎಲ್ಲ ಓದೋದು, ನಾವು ಅಟೆಂಡ್ ಮಾಡಬೇಕಾಗಿರೋದು ಪಾಠದಲ್ಲಿ ಹೇಗೂ 2 ಅಲ್ವಾ, ಹಾಗಾಗಿ 2 ಪಾಠವನ್ನು ನಾವು ಇಲ್ಲಿ ಓದ್ಕೋತೀವಿ ಸಾಕು ಮ್ಯಾಮ್ ಅನ್ನೋರು, ಹಳ್ಳಿ ಚಹಾ ಬೇಡ ಅಂತ ಅನ್ನೋರು, ಮುಟ್ಟಿಸಿಕೊಂಡವನು ಪ್ಲಸ್ ಇಲ್ಲೊಂದು ಯಾವುದು ಬದುಕನ್ನು ಪ್ರೀತಿಸಿದ ಸಂತ, ಇವೆರಡನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಯಾಕಂದರೆ ನಾವು ಕೊಡಬೇಕಾಗಿರೋದೇ ಅಲ್ಲಿ ಒಟ್ಟು ಎಷ್ಟು 2 ಅಂಕದ ಪ್ರಶ್ನೆಯಲ್ಲಿ 2 ಬರಿಬೇಕಾಗಿರೋದು ಪಾಠ ಭಾಗದಿಂದ. ಹಾಗಾಗಿ ಇವೆರಡು ಪಾಠ ನಿಮಗೆ ಈಸಿ ಇರುತ್ತೆ ಮಕ್ಕಳ, ಓದ್ಕೋಬೋದು. ಇದು ಬೇಡ ಬೇಕಾದರೆ ನಿಮಗೆ ಹಳ್ಳಿ ಚಹಾ ಹೋಟೆಲ್ ಓದೋಕ್ಕಾಗಲ್ಲ ಅನ್ನೋರು ಬಿಡ್ಬೋದು, ಓದ್ತೀನಿ ಅನ್ನೋರು ಎಲ್ಲರೂ ಕೂಡ ಓದ್ಬೋದು. ಇನ್ನು ನಿಮಗೆ ಕೃಷ್ಣೇಗೌಡನ ಆನೆ ಅಂತ ಏನು ದೀರ್ಘ ಗದ್ಯ ಇದೆಯೋ, ಇದರಲ್ಲಿ ಟೋಟಲ್ ನಿಮಗೆ ಬಂದು 25 ಅಂಕಗಳನ್ನು ನಿಗದಿ ಮಾಡಿಬಿಟ್ಟಿರ್ತಾರೆ. ಈ 20 ಅಂಕಗಳು ಟೋಟಲ್ ಆಗಿರುತ್ತೆ. ಅದರಲ್ಲಿ 16 ಅಂಕ ಬಂದು ಕ್ವಶನ್ ವೈಸಲ್ಲಿ ಇರುತ್ತೆ. ಅದರಲ್ಲಿ ನಿಮಗೆ 2 ಮಾರ್ಕ್ಸು 3 ಅಟೆಂಡ್ ಮಾಡಬೇಕು. 3 ಅಂಕದ ಪ್ರಶ್ನೆಗಳನ್ನು 3 ಮಾರ್ಕ್ಸ್, ಇದನ್ನು 3ನ್ನ ನೀವು ಅಟೆಂಡ್ ಮಾಡಬೇಕು. ಪ್ಲಸ್ ಅದಕ್ಕೆ 6 ಮಾರ್ಕ್ಸ್ ಬರುತ್ತೆ. ಸಂದರ್ಭನ 1 ಸಂದರ್ಭ ಕೊಡ್ತಾರೆ, ಅದು 3 ಮಾರ್ಕ್ಸು. ಮತ್ತು ಲಾಂಗ್ ಆನ್ಸರ್ ಇರುತ್ತೆ 4 ಅಂಕದ್ದು, 1ಅನ್ನು ಅಟೆಂಡ್ ಮಾಡಬೇಕು. ಒಟ್ಟು ನಿಮಗೆ ಇಲ್ಲಿ 16 ಮಾರ್ಕ್ಸ್ ಇಲ್ಲಿ ಸಿಕ್ಕತ್ತೆ. ಪ್ಲಸ್ ನಿಮಗೆ 3 MCQ ಕೂಡ ಕೊಟ್ಟಿರ್ತಾರೆ. 3 MCQಗಳನ್ನು ಕೊಟ್ಟಿರ್ತಾರೆ. ಆ MCQ ಹೇಗಿರುತ್ತೆ ಅಂದರೆ ಸ್ವಲ್ಪ ಅಪ್ಲೈಡ್ ಆಗಿರುತ್ತೆ, ತುಂಬ ತಲೆ ಕೆಡಿಸ್ಕೊಂಡು ಆನ್ಸರ್ನ ಹುಡುಕೋ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನೀವು ಟೆಕ್ಸ್ಟ್ ಬುಕ್ಗಳನ್ನ ಓದಿ ಮತ್ತು ನಿಮ್ಮ ಯಾವುದಾದ್ರು ಗೈಡ್ ತೊಗೊಂಡಿದ್ರೆ ಹೆಚ್ಚುವರಿ ಪ್ರಶ್ನೆಗಳು ಅಂತ ಇರುತ್ತೆ, ಇಂಥದ್ದನ್ನು ನೋಡಿ. ಯಾಕಂದರೆ MCQ ಬರೋದೇ ಆ ಥರ. ಈ ಒಂದು ದೀರ್ಘ ಗದ್ದೆ ಏನಿರುತ್ತೋ ಆ 3 MCQ ಅಲ್ಲಿ ಬರೋ ಅಂಥದ್ದು ಸ್ವಲ್ಪ ಅಪ್ಲೈಡ್ ಆಗಿರುತ್ತೆ. ಯೋಚನೆ ಮಾಡಿ ಆನ್ಸರನ್ನು ಬರೀರಿ ಮಕ್ಕಳ. ಸೊ ನಿಮ್ಗೆ ಇಷ್ಟು ಈಗೇನು ನಾನು ಬ್ಲೂ ಪ್ರಿಂಟಲ್ಲಿ ಪದ್ಯ ಪಾಠ ಮತ್ತು ದೀರ್ಘ ಗದ್ಯದ ಬಗ್ಗೆ ಹೇಳಿದ್ದೀನೋ, ಬ್ಲೂ ಪ್ರಿಂಟ್ ನಿಮಗೆ ಒಂದು ರೀತಿಯ ಚೌಕಟ್ಟು ಈಗ ಸಿಕ್ತು ಅಂತ ಹೇಳ್ತೀನಿ. ಇನ್ನು ಅದರಲ್ಲಿ ನಿಮಗೆ ಯಾವ ಪ್ಯಾಟ್ರನ್ನಲ್ಲಿ ಹೇಗೆ ಬರುತ್ತೆ ಅನ್ನೋದು ಸಹ ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಏನು ಅಲ್ಲಿ ಪದ್ಯ ಭಾಗದಲ್ಲಿ ನಿಮಗೆ 2 ಮಾರ್ಕ್ಸು ಅಟೆಂಡ್ ಮಾಡಬೇಕಾಗಿರೋದು ಎಷ್ಟು, ಪದ್ಯದಲ್ಲಿ ನೀವು 3 ಅಟೆಂಡ್ ಮಾಡಬೇಕು. ಆದರೆ ನಿಮಗೆ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರೋದು ಎಷ್ಟು, 4 ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಕೇವಲ ಬರೀ 3 ಮಾತ್ರ ಅಟೆಂಡ್ ಮಾಡಬೇಕು. ಹಾಗಾಗಿ ಪದ್ಯದಲ್ಲಿ 3 2 ಮಾರ್ಕ್ಸ್ ಮಾತ್ರ ಅಟೆಂಡ್ ಮಾಡಿ 4 ಇರುತ್ತೆ. ಆ 3 ಪದ್ಯನೂ ನಾನು ಯಾವ್ದ್ಯಾವ್ದು ಈಸಿ ಇದೆ ಅಂತ ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಇನ್ನು ಪಾಠದಲ್ಲಿ ನಿಮಗೆ 2 ಮಾರ್ಕ್ಸ್ ಅಟೆಂಡ್ ಮಾಡಬೇಕಾಗಿರೋದು 4 ಕೊಟ್ಟಿರ್ತಾರೆ ನಿಮಗೆ. ನೀವು ಅಟೆಂಡ್ ಮಾಡಬೇಕಾಗಿರೋದು ಕೇವಲ 2 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು. ಇನ್ನು ದೀರ್ಘ ಗದ್ಯದಲ್ಲೂ ಅಷ್ಟೇ ನಿಮಗೆ 4 ಕೊಟ್ಟಿರ್ತಾರೆ. ಇಲ್ಲಿ ನೀವು ಏನು ಮಾಡಬೇಕು, 3 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಪದ್ಯದಲ್ಲಿ ಬಂದು 4 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ.
ಸರಿ ಎರೇಸು. 2 ಮಾರ್ಕ್ಸ್ನಲ್ಲಿ ನಿಮಗೆ ಇಲ್ಲಿ ಪದ್ಯದಲ್ಲಿ ಬಂದು 4 ಕ್ವಶನ್ಸ್ ಇರುತ್ತೆ. ನೀವು ಅಟೆಂಡ್ ಮಾಡಬೇಕಾಗಿರೋದು 3 ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಆಗ್ತದೆ. 3 ಕ್ವಶನ್ಸ್ಗಳನ್ನ ಮಾತ್ರ. ಪಾಠದಲ್ಲಿ 4 ಕ್ವಶನ್ಸ್ ಇರುತ್ತೆ, 2 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ. ದೀರ್ಘ ಗದ್ಯದಲ್ಲಿ 4 ಇರುತ್ತೆ, 3 ಕ್ವಶನ್ಸ್ನ ಅಟೆಂಡ್ ಮಾಡಿ. ಇದು 2 ಅಂಕದ ಪ್ರಶ್ನೆಗೆ. ಇನ್ನು 3 ಅಂಕದ ನಿಮಗೆ ಸಂದರ್ಭಕ್ಕೆ ಪದ್ಯದಲ್ಲಿ ಬಂದು ನಿಮಗೆ 3 ಕೊಟ್ಟಿರ್ತಾರೆ. ನೀವು ಅಟೆಂಡ್ ಮಾಡಬೇಕಾಗಿರೋದೆಷ್ಟು 2 ಕ್ವಶನ್ಸ್ನ ಮಾತ್ರ ಅಟೆಂಡ್ ಮಾಡಬೇಕು. ಇನ್ನು ಪಾಠದಲ್ಲಿ ಇಲ್ಲೂ ಅಷ್ಟೇ 3 ಕೊಟ್ಟಿರ್ತಾರೆ, 1 ಕ್ವಶನ್ಸ್ನ ಅಟೆಂಡ್ ಮಾಡಿ. ದೀರ್ಘ ನಾಟಕದಲ್ಲಿ ನಿಮಗೆ 2 ಕೊಟ್ಟಿರ್ತಾರೆ, 1 ಕ್ವಶನ್ಸ್ನ ನಿಮಗೆ ಅಟೆಂಡ್ ಮಾಡಿ. ಒಂದರಲ್ಲಿ ಪದ್ಯದಲ್ಲಿ 2 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಿ, ಪಾಠದಲ್ಲಿ 1 ಕ್ವಶನ್ಸು, ನಾಟಕದಲ್ಲಿ 1 ಕ್ವಶನ್ಸು, 3 ಅಂಕದ ಪ್ರಶ್ನೆಗೆ. ಇನ್ನು 4 ಅಂಕದ ಪ್ರಶ್ನೆ. ಇದರಲ್ಲಿ ಪದ್ಯ ಭಾಗ ಬಂದು ನಿಮಗೆ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು ಅಟೆಂಡ್ ಮಾಡಬೇಕಾಗಿರೋದು 2 ಅಟೆಂಡ್ ಮಾಡಬೇಕು. ಅದು ಯಾವ್ಯಾವ ಪದ್ಯದಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ಇನ್ನು ಪಾಠದಲ್ಲಿ ಬಂದು ನಿಮಗೆ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು ಅಟೆಂಡ್ ಮಾಡಬೇಕಾಗಿರೋದು 1 ಮಾತ್ರ ಅಟೆಂಡ್ ಮಾಡಿ. ಅದು ಯಾವ ಪಾಠ ನಿಮಗೆ ತುಂಬ ಈಸಿ ಇದೆಯೋ, ವಾಲ್ಪರೆ ಅಥವಾ ದಣಿಗಳ ಬೆಳ್ಳಿ ಲೋಟ, 2ರಲ್ಲಿ ಯಾವುದಾದ್ರು 1ರಲ್ಲಿ ನಿಮಗೆ ನೀವು ಪರ್ಫೆಕ್ಟ್ ಅನ್ನೋ ಥರ ಓದ್ಕೊಂಡಿರಿ. ಇನ್ನು ನಾಟಕ ಭಾಗದಲ್ಲೂ ಅಷ್ಟೇ, ಅಲ್ಲಿ ಒಂದು 20 ಕ್ವಶನ್ಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ, ಯಾವುದು ಲಾಂಗ್ ಆನ್ಸರ್. ಆದರೆ ನೀವು ಬರಿಬೇಕಾಗಿರೋದು 1 ಕ್ವಶನ್ಸ್. 2 ಕ್ವಶನ್ಸ್ ಕೊಟ್ಟಿರ್ತಾರೆ, 1 ಅಟೆಂಡ್ ಮಾಡಿ. ಸೊ ನಿಮಗೆ ನಾಟಕ ನನ್ನ ಪ್ರಕಾರ ಕೃಷ್ಣಗೌಡನ ಒಂದು ಆನೆ ತುಂಬ ಕಷ್ಟವಾದದ್ದು ಏನೂ ಅಲ್ಲ, ಈಸಿ ಇದೆ ಅಂತ ಅನ್ಕೋತೀನಿ. ಓದಿ. ಹಂಗೂ ನಾವು ಪಾಠನೇ ಕೇಳಿಲ್ಲ, ಏನೂ ಓದೇ ಇಲ್ಲ, ನಾವು JEE CET ಕ್ರ್ಯಾಕ್ಗಳಿಗೆ ನಾವು ಓದ್ತಾ ಇದ್ದೋ ಅಷ್ಟೇ, ಇದೇನೂ ಓದಿಲ್ಲ ಅನ್ನೋವಂಥವ್ರು ಯಾರು ಮಾಡೆಲ್ ಪೇಪರು ಮತ್ತು ಪ್ರಿಪೇಟ್ರಿ ಪೇಪರು ಮಿಡ್ ಟರ್ಮ್ ಪೇಪರ್ಗಳಿದೆಯೋ ಆ ಪೇಪರ್ನೇ ನೀವು ಪೂರ್ತಿಯಾಗಿ ಕವರ್ ಮಾಡಿದ್ರು ಆಲ್ಮೋಸ್ಟ್ ನಿಮ್ಮ ಕೃಷ್ಣಗೌಡನ ಆನೆ ಗದ್ಯ ಭಾಗ ಅಷ್ಟೂ ಕೂಡ ಮುಗಿಯುತ್ತೆ. ಇನ್ನು ಇಷ್ಟೂ ಕೂಡ ನಮ್ಮ ಒಂದು ಪದ್ಯ ಪಾಠ ನಾಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಮುಗೀತು. ಇನ್ನು ನೆಕ್ಸ್ಟ್ ಇಲ್ಲಿ ಭಾಸಾಭ್ಯಾಸ ಅಂತ ಬರುತ್ತೆ ಮಕ್ಕಳ. ಈ ಭಾಸಾಭ್ಯಾಸ ಏನಿರುತ್ತೋ ಇದರಲ್ಲಿ ನೀವು 8 ಅಂಕದ ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ. ಫಸ್ಟ್ ಈ 8 ಅಂಕದ ಎಷ್ಟು ಈಸಿ ಅಂದರೆ ನಾವು 10th ಓದಿದ್ವಲ್ಲ ಅಷ್ಟು ಗ್ರಾಮರ್ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ತುಂಬ ಈಸಿಯಾಗಿ ಫಸ್ಟು 8 ಅಂಕಗಳನ್ನು ನೀವು ತೆಗೆದುಬಿಡ್ಬೋದು. ಇದರಲ್ಲಿ ಯಾವುದ್ಯಾವುದ್ರಲ್ಲಿ ಬರುತ್ತೆ ನಿಮಗೆ ಅಂದರೆ, ನಾನರ್ಥ ಕೊಡ್ತಾರೆ. ನಾನರ್ಥ ಕೊಟ್ಟಿದ್ದರೆ ಸಮನಾರ್ಥಕ ಇರಲ್ಲ, ಸಮನಾರ್ಥಕ ಇದ್ದರೆ ನಾನರ್ಥ ಬರೋದಿಲ್ಲ. ಸೊ ನಾನರ್ಥಕ್ಕೂ ಸಮನಾರ್ಥಕ್ಕೂ ಡಿಫ್ರೆಂಟ್ ಇದೆ. ನಾನರ್ಥ ಅಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳು ಇರುತ್ತೆ. ಸಮನಾರ್ಥಕ ಅಂದರೆ ಒಂದು ಪದಕ್ಕೆ ಅದಕ್ಕೆ ಹೋಲಿಕೆ ಆಗುವಂಥ ಸೇಮ್ ಅರ್ಥಗಳು ಬರುವಂಥದ್ದು ಸಮನಾರ್ಥಕ. ಇದಿದ್ರೆ ಇದಿಲ್ಲ, ಇದಿದ್ರೆ ಇದು ಕೊಡಲ್ಲ. ಮತ್ತು ಧಾತು ಕೊಟ್ಟಿರ್ತಾರೆ, ಕಾಲಸೂಚಕ ಕೊಟ್ಟಿರ್ತಾರೆ. ಕಾಲಸೂಚಕ ಕೊಡ್ತಾರೆ, ಮಿಸ್ ಮಾಡಲ್ಲ, ಓದ್ಕೊಳ್ಳಿ. ನಿಷೇಧಾರ್ಥಕ ಬರುತ್ತೆ. ನಿಷೇಧಾರ್ಥಕ ಇದ್ದರೆ ಕಾಲಸೂಚಕ ಇರಲ್ಲ, ಕಾಲಸೂಚಕ ಇದ್ದರೆ ನಿಷೇಧಾರ್ಥಕ ಇರೋದಿಲ್ಲ ಮಕ್ಕಳು. ಇನ್ನು ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯ, ಇದಂತೂ ನಿಮಗೆ ಪ್ರೈಮರಿಯಿಂದನೂ ಕೂಡ ಕಲಿಸಿರ್ತಾರೆ. ವಿಭಕ್ತಿ ಪ್ರತ್ಯಯ ಇದನ್ನು ಈಸಿಯಾಗಿ ನೀವು ಅಟೆಂಡ್ ಮಾಡಿ. ಗುಣವಾಚಕ ಇದು ಕೂಡ ಬಂದೇ ಬರುತ್ತೆ, ಇಂಪಾರ್ಟೆಂಟ್. 2 ಅಂಕ ಈಸಿಯಾಗಿ ತಗೋಬೋದು, ಗುಣವಾಚಕ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಬರೋವಂಥದ್ದು ಅನ್ಯದೇಶಿ ಪದಗಳು ಅಂತ ಬರುತ್ತೆ. ಸೊ ನೀವೆಲ್ಲ 10th ಏನು ಮಾಡ್ತಿದ್ರಿ, ಯಾವುದೋ ಒಂದು ವರ್ಡ್ ಕೊಟ್ಟು ಇದು ಯಾವ ಒಂದು ಭಾಷೆಯಿಂದ ಬಂದಿದೆ ಹೇಳಿ ಅಂತ ಹೇಳ್ತಿದ್ರು. ಆದರೆ ಇಲ್ಲ, ಆ ಥರ ಗೋಜಲಿಗೆ ನೀವು ಹೋಗೋಂಗಿಲ್ಲ. ನಿಮ್ಮದೇ ಗೊತ್ತಿರೋ ಯಾವುದಾದ್ರೂ 2 ಅನ್ಯದೇಶಿ ಪದಗಳ ಬರೆದುಬಿಟ್ರು ನಿಮ್ಗೆ 2 ಅಂಕ ಬರುತ್ತೆ. ಅನ್ಯದೇಶಿ ಪದ ಬರುತ್ತೆ. ಇದಿಷ್ಟು ಕೂಡ ನಿಮಗೆ ವಿರುದ್ಧಾರ್ಥಕ ಪದ ಸ್ವಲ್ಪ ನೋಡ್ಕೊಂಡಿರಿ. ಅದು ಬಿಟ್ಟರೆ ನುಡಿಗಂಟಿಗೆ ಸ್ವಂತ ವಾಕ್ಯ ಬರೀರಿ ಅಂತ ಕೊಟ್ಟಿರ್ತಾರೆ. ಸ್ವಂತ ವಾಕ್ಯ ಬರೀರಿ ಅಂತ ಕೊಟ್ಟಿರ್ತಾರೆ.
ಈಸಿಯಾಗಿ ನಿಮ್ಮದೇ ವಾಕ್ಯಗಳನ್ನು ಬಳಸಿ, ಆದರೆ ನುಡಿಗಟ್ಟು ಅನ್ನೋ ಪದ ಬಳಸಿದ್ದಾರೆ, ಆ ಪದಕ್ಕೆ ಸೀಮಿತವಾದಂತಹ ಆನ್ಸರ್ನೇ ಬರೀಬೇಕು. ಯಾಕಂದರೆ ಗಾಳಿಗೆ ತೂರು ಅನ್ನೋವಂತಹ ಒಂದು ಪದವನ್ನು ಕೊಟ್ಟು ಸ್ವಂತ ವಾಕ್ಯ ಮಾಡಿ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಮಕ್ಕಳು ಹೆಂಗೆ ಬರೆದಿದ್ದಾರೆ ಅಂದರೆ, ನಮ್ಮ ಮನೆಯ ಬಟ್ಟೆ ಗಾಳಿಗೆ ತೂರಿ ಹೋಯಿತು, ಈ ಥರ ಬರೆಯುವಂತಹ ಮಕ್ಕಳು ಕೂಡ ಇದ್ದೀರಾ. ಆ ರೀತಿ ಬರೆದ್ರೆ ನಿಮಗೆ ಆನ್ಸರ್ ಬರೋದಿಲ್ಲ ಮಕ್ಕಳ. ಹಾಗಾಗಿ ಆ ನುಡಿಗಟ್ಟಿಗೆ ಸಮೀಕರಿಸುವಂತಹ ಅರ್ಥವನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ. ಇದು ಸ್ವಂತ ವಾಕ್ಯವನ್ನು ನೀವು ಬರೀರಿ. ಇದಿಷ್ಟೇ ನಿಮಗೆ ಕೊಡೋದು, ಇನ್ನೇನು ಕೂಡ ಭಾಷೆದಲ್ಲಿ ಕೊಡಲ್ಲ. ಇದಿಷ್ಟು ಓದಿದ್ರೆ ಸಾಕು, ನೀವು 8 ಅಂಕಗಳು ನಿಮಗೆ ನಿಗದಿ ಆಗಿರುತ್ತೆ. ಇದು ಬಿಟ್ಟು ಇನ್ನು 8 ಅಂಕಗಳು ಇದರಲ್ಲಿ ಯಾವುದು ಅಂತ ಅಂದರೆ, ಒಂದು ಪ್ರಬಂಧ, ಇದು 4 ಅಂಕ, ಇನ್ನೊಂದು ಪತ್ರಲೇಖನ, ಇದು 4 ಮಾರ್ಕ್ಸ್. ಈ ಪ್ರಬಂಧಕ್ಕೆ ಕೆಲವು ಮಕ್ಕಳು ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಅಂತಂದರೆ, ಮ್ಯಾಮ್ ಪ್ರಬಂಧ ಇದ್ದರೆ ಅದಕ್ಕೆ ನಮಗೆ ಆಪ್ಷನ್ ಆಗಿ ಲೆಟರ್ ಇರುತ್ತಾ ಮ್ಯಾಮ್ ಅಂತ. ಲೆಟರ್ಗೆ ಆಪ್ಷನ್ ಆಗಿ ಪ್ರಬಂಧ ಇರೋದಿಲ್ಲ, ಪ್ರಬಂಧಕ್ಕೆ ಪ್ರಬಂಧವೇ ಆಪ್ಷನು. 2 ಪ್ರಬಂಧವನ್ನು ಕೊಟ್ಟಿರ್ತಾರೆ, ಅದರಲ್ಲಿ 1 ಪ್ರಬಂಧವನ್ನು ನೀವು ಅಟೆಂಡ್ ಮಾಡಬೇಕು. ಇದನ್ನು ಕೂಡ ನಿಮಗೆ 4 ಅಂಕ ನಿಗದಿ ಮಾಡಿರೋದ್ರಿಂದ ಸೂಕ್ತವಾದ ಆನ್ಸರ್ನೇ ನೀವು ಬರಿಬೇಕು. ಯಾಕಂದರೆ ನೀವು 100ಕ್ಕೆ 100 ಅಂಕವನ್ನು ಯಾರು ಬಯಸ್ತಾ ಇದ್ದೀರೋ ಅವ್ರಿಗೆ ಮಾರ್ಕ್ಸ್ ಹೋಗೋದೇ ಈ ಪ್ರಬಂಧದಲ್ಲಿ. ಇದನ್ನು ನೀವು ಪೀಠಿಕೆ, ವಿಷಯ, ಉಪಸಂಹಾರ ಈ ರೀತಿಯಾಗಿ ಹಾಕಿ ನೀವು ಹೈಲೈಟ್ ಮಾಡಿ ಬರೆದ್ರೆ ನಿಮಗೆ 4ಕ್ಕೆ 4 ಅಂಕ ಬರುತ್ತೆ. ಇನ್ನು ಪತ್ರಲೇಖನ ಏನಿದೆಯೋ 4 ಮಾರ್ಕ್ಸು, ಇದರಲ್ಲಿ ವೈಯಕ್ತಿಕ ಪತ್ರ ಮತ್ತೊಂದು ಖಾಸಗಿ ಪತ್ರ ಅಂತ 2 ಪತ್ರಗಳನ್ನು ಕೊಟ್ಟಿರ್ತಾರೆ. ನಮ್ಮ ಮಕ್ಕಳೇನು ಅಂದರೆ, ಫಸ್ಟು ಇರುವಂಥ ವೈಯಕ್ತಿಕ ಪತ್ರವನ್ನೇ ಅವರು ಅದೇ ಖಾಸಗಿ ಪತ್ರ ಅಂತ ಹೇಳಿಬಿಟ್ಟು ಇಂದಾಗೆ ಮಾನ್ಯರೇ ಅಂತ ಶುರು ಮಾಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಿಮಗೆ ಅಲ್ಲಿ ಓದೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಲಿರುವಂಥ ಇನ್ವಿಜಿಲೇಟರ್ ಯಾರನ್ನಾರು ಕೇಳೋವಂಥ ಅವಕಾಶ ಇದೆ ಅಂತ ಅಂದರೆ ನೀವು ಅಲ್ಲೊಂದು ಸಲ ಓದಿಸ್ಕೊಳ್ಳಿ. ಯಾಕಂದರೆ ಮೊದಲು ಬರೋದು ಜಾಸ್ತಿ ವೈಯಕ್ತಿಕ ಪತ್ರ ಬರುತ್ತೆ ಮಕ್ಕಳು. ಅದಕ್ಕೆ ಇಂದಾಗೆ ಹಾಕಬಾರ್ದು, ಶ್ರೀ ಕ್ಷೇಮ ಹಾಕಬೇಕು. ಆ ಪತ್ರವನ್ನು ನೀವು ಅಟೆಂಡ್ ಮಾಡೋದಾದರೆ ನಮಗೆ ಪೂರ್ತಿ ಪತ್ರಲೇಖನ ಗೊತ್ತು, ಯಾವುದೇ ಗ್ರಾಮರ್ ಮಿಸ್ಟೇಕ್ ಮಾಡಲ್ಲ ಅನ್ನೋರು ಅದನ್ನು ಬರೀರಿ. ಇಲ್ಲ ನಮಗೆ ಕನ್ನಡನೇ ಕಷ್ಟ ಅನ್ನೋ ಅಂಥವ್ರು ನೀವು ಆ ವೈಯಕ್ತಿಕ ಪತ್ರಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ವಿಷಯವನ್ನು ನೀವು ತುಂಬ ಜಾಸ್ತಿ ಬರೀಬೇಕು, ಅದರಲ್ಲೂ ಗ್ರಾಮರ್ ಮಿಸ್ಟೇಕ್ ಮಾಡಬಾರ್ದು. ಹಾಗಾಗಿ ಇದರಲ್ಲಿ ನೀವು ಎಲ್ಲರೂ ಜಾಸ್ತಿ ಖಾಸಗಿ ಪತ್ರವನ್ನೇ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಯಾಕೆ ಅಂದರೆ ಇಂದ ಗೆ ಎಲ್ಲನೂ ಕೂಡ ಅವರೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಇಂದ ಗೆ ಮಾನ್ಯರೇ, ವಿಷಯ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಬರೀಲೇಬೇಕು. ಅದಾದಮೇಲೆ ಏನು ವಿಷಯ ಕೊಟ್ಟಿರ್ತಾರೋ ಅದಕ್ಕೆ ಬರಿತೀರಾ. ಇಲ್ಲಿ ಧನ್ಯವಾದಗಳೊಂದಿಗೆ, ಇದ್ರ ಕೆಳಗಡೆ ಬಂದು ನೀವು ಇಂತಿ ನಿಮ್ಮ ವಿಶ್ವಾಸಿ ಅಂತ ಹಾಕಿ, ಕೆಲವ್ರು ಏನು ಮಾಡ್ತೀರಾ, ನಿಮ್ಮ ಸಿಗ್ನೇಚರ್ ಹಾಕ್ಬಿಡ್ತೀರಾ. ಹಿಂಗೆ ನಿಮ್ಮ ಸಿಗ್ನೇಚರ್ ಹಾಕಬೇಡಿ. ಇಲ್ಲಿ ನಿಮ್ಮ ಅಡ್ರೆಸ್ ಬರೆದಿರ್ತಿರೋ ಇಂದ ಅದೇ ಹೆಸರು ತಂದು ಇಲ್ಲಿ ಹಾಕಬೇಕು. ಇಲ್ಲೊಂದು ನೇಮು ನೀವು ಮಾಡಬೇಡಿ. ಹಾಗಿದ್ರೂ ನಿಮಗೆ 1 ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿ ಕನ್ನಡ ನಿಮಗೆ ಪತ್ರಲೇಖನದಲ್ಲಿ ಈ ಖಾಸಗಿ ಪತ್ರ ಆಯ್ಕೆ ಮಾಡಿಕೊಂಡ್ರೆ ಇಂದಾಗೆಲ್ಲ ಅವರೇ ಮೆನ್ಷನ್ ಮಾಡಿರ್ತಾರೆ. ಅದೇ ಹೆಸರು ತೆಗ್ದಿಲ್ಲ ಹಾಕಿದ್ರು ಏನಿಲ್ಲ ಅಂದರೂ ಕನಿಷ್ಠ ನಿಮಗೆ 3 ಅಂಕನಾದರೂ ನಿಮಗೆ ಕೊಟ್ಟಿರ್ತಾರೆ ಮಕ್ಕಳು. ಸೊ ಇದಿಷ್ಟು ಮಕ್ಕಳ ಇವತ್ತಿನ ಕನ್ನಡ ನೀಲಿ ನಕಾಶೆಗೆ ಸಂಬಂಧಪಟ್ಟಂಥ ಒಂದು ಬ್ಲೂ ಪ್ರಿಂಟನ್ನು ನಿಮಗೆ ಹೇಳಿದ್ದೀನಿ. ಅದರಲ್ಲಿ ಯಾವ್ಯಾವ ಪಾಠದ ಮೇಲೆ ಯಾವ್ಯಾವ ಪದ್ಯದ ಮೇಲೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ, ಹಾಗೆ ನೀವು ಅದರಲ್ಲಿ ಯಾವುದು ಓದಬೇಕು ಅನ್ನೋದು ಕೂಡ ನಿಮಗೆ ಗ್ರಾಮರ್ ಸಹಿತವಾಗಿ ಕೂಡ ಹೇಳಿದ್ದೀವಿ. ಸೊ ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನುಳಿದಂಥ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ನಿಮಗೆ ಮುಂದಿನ ತರಗತಿಯಲ್ಲಿ ಇದನ್ನು ನಿಮಗೆ 2 ಮಾರ್ಕ್ಸು ಮತ್ತು ಸಂದರ್ಭಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ.